ಪ್ರಿಯಾ, ಮಲೇಷಿಯನ್ ಆಕ್ಚುಲಿ ನೀನು ನೆಕ್ಲೆಸ್ ತರೋಣ ಅನ್ಕೊಂಡೆ. ಟೈಮೇ ಸಿಕ್ಲಿಲ್ಲ, ಅದಕ್ಕೆ ಏರ್ಪೋರ್ಟಿಗೆ ಬರ್ತಾ ಈ ಅಂಗಡಿ ಸಿಕ್ತು. ನುಗ್ಬಿಟ್ಟು ಡ್ರೆಸ್ ತಗೊಂಬಂದೆ. ಡ್ಯೂ ಲೈಕ್? ಪ್ರಿಯಾ, ಯಾಕೆ ಇದೆಯಾ? ಇಲ್ವಲ್ಲ. ನಂಗೆ ಗೊತ್ತಾಗಲ್ವಾ? 15 ದಿವಸದ ಹಿಂದೆ ನಿನ್ ಮಕ ಹೇಗಿತ್ತು, ಬಂದಾಗ ಹೇಗಿದೆ ನೋಡು. ಅಜ್ಜಿನಾರು ಹೇಳಿದ್ರ? ಶೀಲಾ? ಅಣ್ಣ ಅಣ್ಣ ಯಾರಿಗೆ ತೊಂದರೆನೆ ಕೊಡಲ್ವೇ? ಅವನ್ ಪಾಡಿಗೆ ಅವನಿರ್ತಾನೆ ಅಲ್ವಾ? ಶಿವ, ನಿನ್ನ ಅಣ್ಣನ ಬಗ್ಗೆ ನಿಂಗೆ ಏನನ್ಸುತ್ತೆ? ಯಾಕೆ? ಸುಮ್ನೆ ಕೇಳಿದೆ. ಅವನು ನನ್ಗಿಂತ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ಇನ್ಫ್ಯಾಕ್ಟ್ ಇವತ್ತು ನನ್ನ ಕಾರು, ಬಂಗ್ಲೆ, ಒಂದ್ ರಿಚ್ ಲೈಫ್ ನೋಡ್ತಾ ಇದೀನಂದ್ರೆ ಅವನೇ ಕಾರಣ. ಯುನೋ, ನನಗೋಸ್ಕರ ಅವನು ಎಲ್ಲ ಮಾಡಿದಾನೆ. ನಾನೇ ಅವನಿಗೋಸ್ಕರ ಏನು ಮಾಡಿಲ್ಲ. ಅವನಿಗೇನ್ ಇಷ್ಟ ಅಂತ ಯಾವತ್ತೂ ತೋರ್ಸ್ಕೊಂಡೇ ಇಲ್ವೇ? ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಓ ಖಂಡಿತ. ನಿಮ್ಮ ಅಣ್ಣ ನಿನ್ನ ಹತ್ರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ? ಎಕ್ಸ್ಪೆಕ್ಟ್ ಮಾಡೋಂತ ನನ್ನ ಹತ್ರ ಏನಿದೆ? ಇದ್ರೆ ಅವ್ನು ಕೇಳಕ್ಕಿಂತ ಮುಂಚೆ ನಾನೇ ಕೊಡ್ತೀನಿ. ಸಿಂಪಲ್. ಅವನ್ ಎಕ್ಸ್ಪೆಕ್ಟ್ ಮಾಡೋದು ನನ್ನನ್ನೇ ಆದ್ರೆ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನಿಮ್ಮ ಅಣ್ಣ ನನ್ನ ತಪ್ಪಾಗಿ ನೋಡ್ತಾನೆ. ವಾಟ್? ನಿಮ್ಮ ಅಣ್ಣ ತಪ್ಪಾಗಿ ನಡ್ಕೊಂಡಾಗ ನಿನ್ನ ಹಾಗೆ ನನಗೂ ಶಾಕ್ ಆಯ್ತು. ನನಗ್ ಶಾಕ್ ಆಗಿದ್ದು ಅಣ್ಣನ ಬಗ್ಗೆ ಹೀಗೆಲ್ಲ ತಪ್ಪಾಗಿ ಮಾತಾಡ್ದೆ ಅಂತ ಅಲ್ಲ, ಒಂದು ಹೆಣ್ಣು ಹೀಗೆಲ್ಲ ಸಂಶಯ ಪಡ್ತಾಳಲ್ಲ ಅಂತ. ಸಂಶಯ ಅಲ್ಲ, ನಿಜ. ನಿಮ್ಮ ಅಣ್ಣ ನನ್ನ ಹೇಗೆಲ್ಲ ನೋಡ್ತಾನೆ ಗೊತ್ತಾ? ನೋಡ್ತಾನೆ ಅಂದ್ರೆ ಏನ್ ನೋಡ್ತಾನೆ? ಅವನು ನನ್ ಕಣ್ ನೋಡ್ತಾನೆ, ನನ್ ತುಟಿ ನೋಡ್ತಾನೆ. ಅವನು ಅಲ್ಲೇ ತಾನೇ ನೋಡ್ತಾನೆ ಪ್ರಿಯಾ. ನಾವಿಬ್ರು ಒಬ್ರನ್ನೊಬ್ರು ನೋಡ್ದಲ್ಲೇ ಮಾತಾಡಿದ್ರು ಕೇಳಿಸ್ಕೋತೀವಿ, ಅದಕ್ಕೆ ಅರ್ಥ ಮಾಡ್ಕೋತೀವಿ. ಆದ್ರೆ ಅವನು ಹಾಗಲ್ವೇ? ನಮ್ ತುಟಿ ಮೂವ್ಮೆಂಟ್ ನೋಡಿ ತಾನೇ ಅರ್ಥ ಮಾಡ್ಕೋತಾನೆ ನಾವೇನ್ ಮಾತಾಡ್ತಾ ಇದೀವಿ ಅನ್ಬಿಟ್ಟು. ಅದನ್ನ ಹೋಗಿ ತಪ್ಪು ತಿಳ್ಕೊಂಡ್ರೆ ಹೇಗೆ ಹೇಳು? ಇಲ್ಲ, ಹಾಗ್ ನೋಡೋಕು ಬೇರೆ ತರ ನೋಡೋಕು ವ್ಯತ್ಯಾಸ ಇದೆ. ಏನು? ನಾನ್ ಸುಮ್ನೆ ಇರ್ಬೇಕಾದ್ರೆ ನೋಡ್ತಾನಲ್ಲ, ಎಲ್ಲೆಲ್ಲಿ ನೋಡ್ತಾನೆ ಗೊತ್ತಾ? ಎಲ್ಲಿ ನೋಡ್ತಾನೆ? ಹೇಳಿ, ಎಲ್ಲಿ ನೋಡ್ತಾನೆ? ಹೇಳಕ್ ನಂಗೆ ಅಸಹ್ಯ ಆಗತ್ತೆ, ಆದ್ರೆ ಅವನಿಗೆ ನೋಡೋಕ್ ಅಸಹ್ಯ ಆಗಲ್ಲ. ಅವನು ಹಾಗೆ ನೋಡ್ಬೇಕಾದ್ರೆ ನಂಗೆ ಹೇಗಾಗತ್ತೆ ಗೊತ್ತಾ? ನೀನೊಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡು. ನಾನು ಯಾವ ಸ್ಥಾನದಲ್ಲಿದ್ರು ನಿಂತಾರೆ ಯೋಚನೆ ಮಾಡಲ್ಲ. ಪ್ರಿಯ ಯಾರ್ದಾರ ಮನೇಲಿ ಹೀಗೆ ನಡೆಯತ್ತಾ? ಆದ್ರೆ ಈ ಮನೇಲಿ ನಡೀತಾ ಇದೆಯಲ್ಲ. ಏನ್ ಮಾತು ಅಂತ? ಇಲ್ಲಿ ನೋಡು ಪ್ರಿಯಾ, ನೀನ್ ಹತ್ಕೊಂಡು ಮಾತಾಡಿದ ತಕ್ಷಣ ನಾ ಇದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕ್ ಆಗೋದಿಲ್ಲ. ಇದು ನಾರ್ಮಲ್ ಮ್ಯಾಟರ್ ಆಗಿದ್ರೆ ತಮಾಷೆಗೆ ತೊಂಬದಿತ್ತು. ಆದ್ರೆ ನೀನ್ ಮಾತಾಡ್ತಾ ಇರೋದು ಫ್ಯಾಮಿಲಿ ಮ್ಯಾಟರ್. ಇಲ್ದೇ ಇರೋ ಸಂಶಯನೆಲ್ಲ ನೀನ್ ಬೆಳೆಸ್ಕೊಂಡು ಹೋದ್ರೆ ನಾವು ಜೀವನದಲ್ಲಿ ನೆಮ್ಮದಿಯಾಗಿರಕ್ಕಾಗೋದಿಲ್ಲ, ತಿಳ್ಕೊ ಪ್ಲೀಸ್. ಅಯ್ಯೋ, ಇದು ಸಂಶಯ ಅಲ್ಲ, ಸತ್ಯ. He wants me. ಅವನು ಹೇಗಾದ್ರೂ ನನ್ನ ಅನುಭವಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ಯಾವ ಆಧಾರದ ಹೇಳ್ತಾ ಇದ್ದೆ ನೀನು? ಈ 15 ದಿನದಿಂದ ಅವನನ್ನ ನೋಡ್ತಾ ಇದ್ದೀನಿ, ಆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಏನ್ 15 ದಿವಸ ನೋಡಿರೋದು ನೀನು? 25 ವರ್ಷ 10 ತಿಂಗಳಿಂದ ನಾವಿಬ್ರು ಜೊತೆಲಿದ್ದೀವಿ. ಅವನ ಬಗ್ಗೆ ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು ಪ್ರಿಯಾ, ನಾವೆಲ್ಲನೂ ಹೇಗೆ ಕಲ್ಪನೆ ಮಾಡ್ಕೋತೀವೋ ನಮ್ ಕಣ್ಣಿಗೆ ಹಾಗೆ ಕಾಣತ್ತೆ. ಇನ್ಮೇಲೆ ಪ್ಲೀಸ್ ನಮ್ಮ ಅಣ್ಣನ ಬಗ್ಗೆ ಹೀಗೆ ಕೆಟ್ಟದಾಗ ಮಾತಾಡಬೇಡ. ಇದು ನಾನು ನಮ್ ಸಂತೋಷಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲೆ ಅವನ ಬಗ್ಗೆ ಹಾಗೆ ಮಾತಾಡಬೇಡ ಯಾವತ್ತು. ಕಮ್. ಏನದ್ಕೆ ಹೆದರ್ಕೊಂಡ್ಬಿಟ್ಯಾ? ಏನದ್ಕೆ? ಏನು ಏನು ಫಸ್ಟ್ ನೈಟ್ ಅದಕ್ಕೆ ಮದ್ವೆ ಆದ ತಕ್ಷಣ ಅಣ್ಣ ಮಲೇಷ್ಯಾಗ ಹೋಗ್ಬಿಟ್ಟ. ನಿಮ್ಗೋಸ್ಕರ ನಾ ಎಷ್ಟು ಫೀಲ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನೀವ್ ಮಾತಾಡ್ದೆ ಸುಮ್ಮನೆ ಇರೋದ್ ನೋಡಿದ್ರೆ ಯಾಕದ್ಕೆ ಹೇಳದ್ಕೆ? ಅಯ್ಯೋ ಛೇ. ಶೀಲಾ, ಕಾಲೇಜಿಗೆ ಲೇಟ್ ಆಯ್ತು. What? Hey. What? No. No. Please. What? Please stop. Please. Stop what?
ಅಣ್ಣ ನೋಡಿದ್ಯಾ? ಇನ್ನೆಲ್ಲಿರ್ತಾನೆ? ನಾನು ಇಲ್ಲೇ ಇದ್ಮೇಲೆ ಇಲ್ಲೇ ಎಲ್ಲೋ ಇರ್ತಾನೆ. ಏನು? ಗೊತ್ತಿಲ್ಲ. ಯಾಕೆ? ನಿಮ್ ವಿಷಯನೇ ಗೊತ್ತಿಲ್ಲ ತಾನೆ? ಏನಿಲ್ಲ, ಮ್ಯಾಟ್ರ್ ಏನು ಅಂದ್ರೆ ಅಣ್ಣ ನಿಂಗೆ ಹುಡುಕ್ತಾ ಇದ್ದೆ. ಮಲೇಷಿಯನ್ ಒಂದು ಪೆನ್ ತಂದಿದ್ದೀನಿ, ಎಕ್ಸ್ಪೆನ್ಸಿವ್ ಪೆನ್, ಫೇವ್ರೆಟ್ ಕಲರ್. ಒಂದ್ಸಲ ಯೂಸ್ ಮಾಡಿಕೊಡು. ಶಿವ, ಯಾಕೆ ನಿಮ್ಮ ಅಣ್ಣನ ಹತ್ರ ಕೊಟ್ಟು ಬರೆಯೋಕ್ ಹೇಳ್ತಾ ಇದೀಯಾ? ಯೂಶಲಿ ನಾನು ಏನೇ ತೊಗೊಂಡ್ರು ಫಸ್ಟ್ ಅವನಿಗೆ ಕೊಟ್ಬಿಟ್ಟು ಆಮೇಲೆ ನಾನು ತಗೋತೀನಿ. ಫಾರ್ ಎಕ್ಸಾಂಪಲ್ ಶರ್ಟ್ ತೊಗೊಂಡೆ ಅನ್ಕೋ, ಫಸ್ಟ್ ಅವನಿಗೆ ಕೊಡ್ತೀನಿ, ಅವ್ನು ಹಾಕೊಂಡು ಕೊಟ್ಮೇಲೆ ನಾನು ಹಾಕೋತೀನಿ. ದಟ್ಸ್ ಇಟ್. ನಾಟ್ ಓನ್ಲಿ ಶರ್ಟ್, ಕಾರ್, ಬೈಕ್. ಕಾರ್, ಬೈಕ್ ಓಕೆ, ಅದಕ್ಕೆ ಅಂತ ಪೆನ್ ಕೊಡೋಣ. ಅಣ್ಣ ಪೆನ್ ಇಷ್ಟ ಆಯ್ತಾ? ನಾನು ರೆಕಾರ್ಡಿಂಗ್ ಥಿಯೇಟರ್ ಹೋಗ್ಬಿಟ್ಟು ಆಫೀಸಿಗೆ ಬರ್ತೀನಿ. ಓಕೆ, ಬಾಯ್ ಪ್ರಿಯಾ. ಕೊಡು ಕೊಡು, ಅದ್ರಲ್ಲೇನ್ ಬರ್ದಿದ್ಯಾ? ಕೊಡು. ಬರೆಯುವಾಗ ನನ್ನ ನೋಡ್ಕೊಂಡು ನಗ್ತಾ ಇದ್ದೆ, ಏನೋ ಬರ್ದಿದ್ಯಾ? ಕೊಡು ಕೊಡು. ಬರೆಯುವಾಗ ನನ್ನ ನೋಡ್ಕೊಂಡು ನಗ್ತಿದ್ದೆ, ಅದ್ರಲ್ಲಿ ಏನ್ ಬರ್ದಿದ್ಯಾ? ನೋಡು, ಬರೆಯುವಾಗ ನನ್ನ ನೋಡ್ತಾ ನಗ್ತಿದ್ದೆ, ಏನ್ ಬರ್ದಿದ್ಯಾ? ತೋರ್ಸು ತೋರ್ಸು ತೋರ್ಸು, ಏನ್ ಬರ್ದಿದ್ಯಾ? ಪೆನ್ ಮಾತ್ರ ಅಲ್ಲ, ನಿನ್ನನ್ನು ಕೂಡ. ಶಿವ, ಇವತ್ ಬೇಗ ಬಂದ್ಬಿಡು. ಯಾಕೆ? ಬಾ ಅಂದ್ರೆ ಬರ್ಬೇಕು ಅಷ್ಟೇ. ಬೇಗ ಅಂದ್ರೆ ಒಂದ್ 5 ಗಂಟೆಗೆ. ಏನ್ ಆಟ ಆಡ್ತಾ ಇದೆಯಾ? ಇವತ್ತೇನು ಇಲ್ಲ ಅಂದ್ರು 10 ಗಂಟೆ ಆಗುತ್ತೆ ಬರೋದು. 10 ಗಂಟೆನಾ? ಅಟ್ಲೀಸ್ಟ್ 6 ಗಂಟೆಗೆ. ನೋಡು ಪ್ರಿಯಾ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾ ಅದನ್ನ ಅಟೆಂಡ್ ಮಾಡಲೇಬೇಕು. ನಾಳೆ ಬೇಕಿದ್ರೆ 3 ಗಂಟೆ ಬರ್ತೀನಿ. ಇನ್ಫ್ಯಾಕ್ಟ್ ಲೀವೇ ಹಾಕ್ಬೋದು. ಇವತ್ತು ಮಾತ್ರ ಆಗಲ್ಲ, ಪ್ಲೀಸ್. ಆಗಲ್ವಾ? ಖಂಡಿತ ಆಗಲ್ಲ. ಹಾಗಾದ್ರೆ ನನಗಿಂತ ನಿನಗೆ ಆಫೀಸೇ ದೊಡ್ಡಲ್ಲ? ಪ್ರಿಯಾ, ಅರ್ಥ ಮಾಡ್ಕೋ. ಬೇಡ ಬಿಡು. ಸರಿ, ಬೇಗ ಬಂದೆ ಅಲ್ಲ, ಏನಂತ ಇಂಪಾರ್ಟೆಂಟ್ ಕೆಲಸ? ಅದು ಗೊತ್ತಿಲ್ಲದೆ ಕೆಲ್ಸ ಅಂತ ಆಲಿಯೋ ನಿನ್ನ ಹತ್ರ ಏನ್ ಹೇಳೋದು? ಪ್ರಿಯಾ, ನಾವಿಬ್ಬರು ಲವರ್ಸ್ ಆಗಿರ್ಬೇಕಾರೆ ನೀ ಹೇಳಿದ್ದೆಲ್ಲ ಕೇಳ್ತದ್ನೋ ಇಲ್ವೋ? ಆದ್ರೆ ಈಗ ನಾನ್ ನಿನ್ ಗಂಡ. ಓಹೋ. ಏನು ಓಹೋ ಓಹೋ? ತಮಾಷೆ ಮಾಡ್ತಾ ಇದ್ದೀನ ನಾನು? ಎಲ್ರು ಮನೇಲೂ ಗಂಡಂದ್ರ ಹತ್ರ ಜವಾಬ್ದಾರಿ ಇಲ್ಲ ಯಾಕೆ ಕಲಿತೀರಾ ಅಂತಾರೆ. ಆದ್ರೆ ನೀನು ನಾನ್ ಜವಾಬ್ದಾರಿಯಿಂದ ಕೆಲಸ ಮಾಡೋದನ್ನ ನೋಡ್ಕೊಂಡು ಕೋಪಿಸ್ಕೋತಾ ಇದ್ಯಾ. ನಾನು ಆಫೀಸಿಗೆ ಯಾಕೆ ಹೋಗ್ತಾ ಇದ್ದೀನಿ ಹೇಳು? ಸಂಪಾದನೆಗೋಸ್ಕರ. ಸಂಪಾದನೆ ಯಾರಿಗೋಸ್ಕರ? ನಿನಗೋಸ್ಕರ, ನಮಗ್ ಹುಟ್ಟೋ ಮಕ್ಕಳಿಗೋಸ್ಕರ. ಸೊ ನನಗೋಸ್ಕರ, ನಮಗ್ ಹುಟ್ಟೋ ಮಕ್ಕಳಿಗೋಸ್ಕರ ನೀನ್ ಸಂಪಾದನೆ ಮಾಡೋದು. ದಟ್ಸ್ ರೈಟ್. ನನಗೇನೋ ನಂಬಿಕೆ ಇಲ್ಲ. ಯಾಕೆ? ನಮಗ್ ಮಕ್ಕಳು ಬೇಕು ಅನ್ನೋದನ್ನೇ ಮರ್ತ್ಬಿಟ್ಟಿದ್ಯಾ? ಇನ್ನು ಮಕ್ಕಳಿಗೋಸ್ಕರ ಸಂಪಾದನೆ ಏನ್ ಮಾಡ್ತೀಯೋ? ಪ್ರಿಯಾ ಪ್ರಿಯಾ, ಇವತ್ತು ನಮ್ ಫಸ್ಟ್ ನೈಟ್. 3 ಡೇಸ್ ಮುಗ್ದಾಯ್ತು. ಎಸ್, ಮೀಟಿಂಗ್ ಕ್ಯಾನ್ಸಲ್. 6 o'clock ಇಲ್ಲಿ ಇರ್ತೀನಿ. ಡನ್. ಓಕೆ. ಬೈ ದ ವೇ,
ಫಸ್ಟ್ ನೈಟು ಫಸ್ಟ್ ಡೇ ಯಾಕೆ ಆಗ್ಬಾರ್ದು? ರೂಲ್ಸ್ ಏನಾಗಿದ್ಯಾ? no. ಇದ್ಯಾ No. ಇದ್ಯಾ ಇದ್ಯಾ? ಹೇ ಪ್ರಿಯಾ ನಿಕ್ಕೋ ಪ್ರಿಯಾ. ಹೇ ಪ್ರಿಯಾ, ಹೇ ಏನ್ ನೋಡ್ತಾ ಇದ್ದೆ ನೀನು? ಎಲ್ಲಿ ಎಲ್ಲಿ ಹೋಗ್ತಾ ಇದೆಯಾ ಪ್ರಿಯಾ? ಪ್ರಿಯಾ ನಿಕ್ಕೋ ಪ್ರಿಯಾ. ಶಿವ ಪ್ಲೀಸ್. ಬೇಡ ಶಿವ. ಶಿವ ನೋ ಪ್ಲೀಸ್. ಅಣ್ಣ ಅದು ನಾನು ಬ್ರೀಫ್ ಕೇಸ್ ನಾನೇ ತರ್ತಾ ಇದ್ನಲ್ಲ. ಹೋಗೋಣ ಅಣ್ಣ. ಹಾಯ್ 6 o'clock. ಓಕೆ ಬಾಯ್. ಹಲೋ, ನಾನ್ ದೇವಾ ಸರ್ ಪಿ ಸುನೀತಾ ಮಾತಾಡ್ತಾ ಇದ್ದೀನಿ. ಸುನೀತಾ, ಶಿವ ಹೊರಟಾಯ್ತು ಅಂತ ಅರ್ಧ ಗಂಟೆ ಮುಂಚೆನೆ ಫೋನ್ ಮಾಡಿದ್ರು. ಇನ್ನೂ ಬಂದಿಲ್ವಲ್ಲ? ಅದಕ್ಕೆ ಫೋನ್ ಮಾಡಿದೆ. ಈಗ ಎಲ್ಲಿದ್ದೀರಾ? MG ರೋಡಲ್ಲಿ. MG ರೋಡಲ್ಲ? ಇವತ್ ಕಾನ್ಫರೆನ್ಸ್ ಇಲ್ವಾ? ಇಲ್ಲ ಮೇಡಮ್. ಯಾಕೆ ಸುನೀತಾ? ಒಂದ್ ಚಿಕ್ಕ ಆಕ್ಸಿಡೆಂಟ್. ಆಕ್ಸಿಡೆಂಟಾ? ಅವ್ರಿಗೇನೂ ಆಗಿಲ್ಲ ತಾನೆ? ಅವ್ರಿಗೇನೂ ಆಗಿಲ್ಲ, ಕಾರ್ ಡ್ಯಾಮೇಜ್ ಆಗಿದೆ. ನೀವೇನ್ ಭಯ ಪಡಬೇಡಿ ಪ್ಲೀಸ್. ಫೋನ್ ಕೊಡಿ. ಹಲೋ ಶಿವ, ಶಿವ ನಿಂಗೇನೂ ಆಗಿಲ್ಲ ತಾನೆ? ಪ್ರಿಯಾ, ನಂಗೇನು ಆಗಿಲ್ಲಮ್ಮ. ಕಾರ್ ಬ್ರೇಕ್ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಪ್ರಿಯಾ, ನೀನು ವರಿ ಮಾಡ್ಕೊಂಬೇಡ, ನಂಗೆ ಏನು ಆಗಿಲ್ಲ. ಇನ್ನು 10 ನಿಮಿಷದಲ್ಲಿ ನಾನು ಮನೇಲಿ ಇರ್ತೀನಿ. ಓಕೆ? ನಂಗೆ ಗೊತ್ತು, ಅವನೇ ಏನೋ ಮಾಡಿರ್ಬೇಕು. ಇವರು ಗಾಡಿ ಸರಿ ಇದೆಯೋ ಇಲ್ವೋ ಅಂತ ನೋಡ್ಕೊಂತಾನೆ ತೆಗಿಬೇಕು. ಶಿವ, ನಿಂಗೇನು ಆಗಿಲ್ಲ ತಾನೆ? ನಾನು ಎಷ್ಟು ಹೆದರಿ ಬಿಟ್ಟಿದ್ದೆ ಗೊತ್ತಾ? ಐ ಲವ್ ಯು, ಐ ಲವ್ ಯು ಶಿವ. ನಾನು ಹೇಳಿದ್ರೆ ನೀನ್ ನಂಬಲ್ಲ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿಮ್ಮಣ್ಣ. ಸರಿ ಬಿಡು, ಇನ್ಮೇಲೆ ಕಾರ್ ತೆಗಿಯಕ್ ಮುಂಚೆ ಬ್ರೇಕ್ ಸರಿ ಇದೆಯಾ, ಆಯಿಲ್ ಇದೆಯಾ, ಸೀಟ್ ಸರಿಯಾಗಿದ್ಯಾ ಅಂತ ಮೊದಲು ನೀನ್ ಚೆಕ್ ಮಾಡಿ ತೆಗಿಬೇಕು. ಏನೋ ಸರಿ ಅಂತ ಹೇಳು, ಹೇಳು ಹೇಳು, ಸರಿ ಅಂತ ಹೇಳು. ಪ್ರಿಯಾ, ಹೇ ಯಾಕೆ ಅಳ್ತಾ ಇದೆ? ನಂಗೇನು ಆಗಿಲ್ಲ. ಅಣ್ಣ, ನೀ ಹೋಗಿ ನಾನು ನೋಡ್ತೀನಿ. ಪ್ರಿಯಾ, ಹೇ ಯಾಕೆ ಅಳ್ತಾ ಇದ್ದೆ? ನೋಡ್, ನಂಗೆ ಏನು ಆಗಿಲ್ಲ. ನಾನು ಅದಕ್ಕೆ ಕಳ್ತಿಲ್ಲ. ಈಗ ಏನ್ ನಡೀತು ಗೊತ್ತಾ? ಏನ್ ನಡೀತು? ನೀನು ಅಂತ ತಿಳ್ಕೊಂಡು ನಿಮ್ಮ ಅಣ್ಣನ್ ತಪ್ಕೊಂಡ್ಬಿಟ್ಟೆ. ಯಾಕೆ ನಿಂಗೆ ಅಷ್ಟು ವ್ಯತ್ಯಾಸ ಗೊತ್ತಾಗ್ಲಿಲ್ಲ? ಏಯ್, ಬುದ್ಧಿ ಇದೆಯಾ ನಿನಗೆ? ನಿನ್ ಹೆಂಡತಿ ಇನ್ನೊಬ್ಬನ ತಪ್ಕೊಂಡಿದ್ದ ಹೇಳ್ತಾ ಇದ್ದಾಳೆ, ಕೋಪ ಬರ್ದೆ ನಗ್ತಾ ಇದೆಯಲ್ಲ.
ಯಾವ ಸೀಮೆ ಹಸ್ಬೆಂಡ್ ನೀನು? ಹೇಯ್, ವ್ಯತ್ಯಾಸ ಗೊತ್ತಾಗದೆ ಅಣ್ಣನ್ ತಪ್ಕೊಂಡಿದ್ ನೀನು, ನನಗ್ ಬೈದ್ರೆ? ಸರಿ, ನಾನೇನು ತಪ್ಪಾಗಿ ಅವನನ್ನ ತಪ್ಕೊಂಡೆ. ಆದ್ರೆ ನಿಮ್ಮ ಅಣ್ಣ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಏನು ಮಾತಾಡ್ದೆ ಹಾಗೇ ನಿಂತಿದ್ದ. ಅವನಿಗೆ ಮಾತಾಡಕ್ ಆಗಲ್ಲ ಅಂತ ಗೊತ್ತು ತಾನೆ ನಿನ್ಗೆ? ಮಾತಾಡೋಕ್ಕಾಗಲ್ಲ ಸರಿ, ಆದ್ರೆ ಅವನ ಕೈಯೇನು ಬಿದ್ದೋಗಿಲ್ವೇ? ನಾನೇನೋ ಗೊತ್ತಿಲ್ದೆ ಅವನ ತಪ್ಕೊಂಡೆ, ಮುತ್ಕೊಟ್ಟೆ. ಅವನನ್ನ ತಳ್ಬೋದಾಗಿತ್ತಲ್ಲ, ಆದ್ರೆ ಅವನು ಹಾಗೆ ಮಾಡ್ಲಿಲ್ವೇ? ತುಂಬಾ ದಿವಸ ಅವನ ಆಸೆ ಅರ್ಧ ನೆರವೇರ್ತು ಅನ್ನೋ ಹಾಗೆ ಎಂಜಾಯ್ ಮಾಡ್ತಾ ನಿಂತಿದ್ದ. ಇಲ್ಲಿ ನೋಡು ಪ್ರಿಯಾ, ಯಾವುದೇ ಒಂದು ಘಟನೆನ ನೂರಾರು ರೀತಿ ನೋಡ್ಬಂದ್ ನಾವು ನೋಡೋ ರೀತಿ ಮೇಲೆ ಹೋಗುತ್ತೆ. ಹಾಗಾದ್ರೆ ತಪ್ಪು ನಂದು ಅಂತ್ಯಾ? ನಿನ್ ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರಿಯಾ, ನಾನು ಅಣ್ಣನ್ ತಪ್ಪಾಗಿ ತಿಳ್ಕೊಂಬೇಡ ಅಂತ ಇದ್ದೀನಿ ಅಷ್ಟೇ. ಡೈಲಿ ಅವನ ವಿಷಯದಲ್ಲಿ ಏನಾರು ಒಂದು ತಪ್ಪು ತಿಳ್ಕೊಂತೀಯ, ಕಂಪ್ಲೇಂಟ್ ಮಾಡ್ತೀಯ, ಜಗಳ ಮಾಡ್ತೀಯ ನೀನು. ಪ್ರಿಯಾ, ಲವ್ ಯು ಇಲ್ಲ ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಡೈಲಿ ನಂಗೆ ಈ ತರ ನೀನ್ ಟಾರ್ಚರ್ ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ನೀನು ಎಲ್ಲಿ ದ್ವೇಷಿಸಕ್ ಶುರು ಮಾಡ್ತೀನೋ ಅಂತ ಭಯ ಆಗ್ತಾ ಇದೆ ಪ್ರಿಯಾ. ನನಗೂ ಅದೇ ಭಯ. ಎಷ್ಟು ಇಷ್ಟಪಟ್ಟು ನಿನ್ನ ಲವ್ ಮಾಡ್ದೆ, ಆದ್ರೆ ಈಗ ನಿನ್ನ ಹಾಗೆ ಇರು ಇನ್ನೊಬ್ಬ ನನ್ನ ಹತ್ರ ಮತ್ತೆ ಮತ್ತೆ ತಪ್ಪಾಗಿ ನಡ್ಕೋತಾನೆ. ಅವನ ಮೇಲೆ ಹುಟ್ಟೋ ದ್ವೇಷ ನಿನ್ನ ಮೇಲೆ ಎಲ್ಲಿ ಬೆಳೆಯುತ್ತೋ ಅನ್ನೋ ಭಯ ನನಗೆ. ಹುಚ್ಚಿ ತರ ಮಾತಾಡೋಣ ಪ್ರಿಯಾ. ನಾನು ಅವನು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದವರು, ಇಬ್ರು ಒಟ್ಟಿಗೆ ಬೆಳೆದವರು. ತಿಳ್ಕೊ, ಒಂದು ಹೆಣ್ಣಿನ ಹೊಟ್ಟೆ ಒಳಗಡೆ ಇಬ್ರು ಒಟ್ಟಿಗೆ ಮಲಗಿರಬಹುದು, ಆದ್ರೆ ಒಂದು ಹೆಣ್ಣಿನ ಜೊತೆ ಇಬ್ರು ಒಟ್ಟಿಗೆ ಮಲಗಕ್ಕಾಗತ್ತೇನೋ? ಏಯ್, ಒಂದ್ ಸಂಸಾರಸ್ಥರ ಮನೇಲಿ ಮಾತಾಡೋ ಮಾತಲ್ಲ ಕಣೆ ಇದು. ಇಲ್ಲಿ ಸಂಸಾರನ ನಡೀತಾ ಇದೆ. ಪ್ರಿಯಾ, ಮೆತ್ತಿಗೆ ಮಾತಾಡು. ಅಣ್ಣ ಮೇಲ್ಗಡೆ ಇದ್ದಾನೆ. ಅವನು ಕೆಳಗಿದ್ರು ಅವನು ಕೇಳಿಸಲ್ಲ. ಸದ್ಯ ದೇವ್ರ ದೊಡ್ಡವನ್ನ ಡಿಫೆಂಡ್ ಅಮ್ಮ ಮಾಡ್ದ. ಇಲ್ಲಿವರೆಗೂ ನೀ ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ಆತ್ಮಹತ್ಯೆ ಮಾಡ್ಕೊಂಡಿರೋ. ಆ ದೇವ್ರು ಅವನ ಡೆಫ್ ಅಂಡ್ ಡಂಬಾಗಿ ಹುಟ್ಟಿಸಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಿನ್ನನ್ ಕೊಂದು ನಾನೇ ಶಿವ ಅಂತ ನನ್ ಜೊತೆಲಿ ಸಂಸಾರ ನಡೆಸ್ತಾ ಇದ್ದ.